ನೀವು ಕಳ್ಕೊಂಡಿರೋ ನನ್ನ ಮೇಲಿನ ನಂಬಿಕೆನ ಮತ್ತೆ ಕಟ್ಟೋ ಪ್ರಯತ್ನ ಮಾಡಿದೆ. ಆದ್ರೆ ನೀವು ನಂಬ್ಕೊಂಡಿರೋ ನಿಮ್ಮ ಅಕ್ಕ ತಂಗಿರೇ ನಿಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನನಗೆ ಬರ್ಸಿಡ್ಲೇ ಬಡ್ದಂಗಾಯ್ತು. ದೃಷ್ಟಿ ಹಾಯ್ ಕರೀಂ ಬಾಯ್, ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಸೀಮಾ. ಮನೆಯವ್ರು ಯಾರಿಗೂ ಡೌಟ್ ಬರಬಾರ್ದು ಅಂತ ಬೇರೆ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ. ನಾನು ನಿಂಗೆ ಸಾರಿ ಕೇಳಬೇಕು ಅಂತ ಅನ್ನಿಸ್ತು. ನನ್ನ ತಪ್ಪು ನನಗೆ ರಿಯಲೈಸ್ ಆಗಿದೆ ಕರೀಂ ಬಾಯ್. ನಿಮ್ಮಿಬ್ರನ್ನ ನಾನು ಎದುರಾಕೋಬಾರ್ದಾಗಿತ್ತು. ಆಗ ನನ್ನ ಜೀವನ ನೆಮ್ಮದಿ ಆಗಿರ್ತಿತ್ತು. ದತ್ತಾನು ಹೋದ. ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾನು ನಿಂಗೆ ಕಾಲ್ ಮಾಡ್ತಾ ಇದ್ದೀನಿ. ನನಗೆ ಯಾವ ಸೆಂಟಿಮೆಂಟ್ ಇಲ್ಲ ಕರೀಂ ಬಾಯ್. ನಾನು ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ನಿನ್ ಜೊತೆ ದುಬೈಗೆ ಬರ್ಬೇಕು ಅಂತಿದ್ದೀನಿ. ಇಲ್ಲ ಇಲ್ಲ, ಈ ಸಲ ನೀನ್ ಹೇಳ್ದಾಗೆಲ್ಲ ನಾನು ಕೇಳ್ತೀನಿ. ನಂಗೆ ದುಡ್ಡು ಬಂದ್ರೆ ಸಾಕು. ಸರಿ ಸರಿ, ಒಂದ್ಸಲ ಇಲ್ಲೇ ಬಳ್ಳಾರಿಲಿ ಭೇಟಿ ಮಾಡೋಣವಾ? ಥ್ಯಾಂಕ್ಸ್. ಆದ್ರೆ ಒನ್ ಮೋರ್ ಥಿಂಗ್, ಇದನ್ನ ಶರಾವತಿ ಮೇಡಮ್ಗೆ ಹೇಳಕ್ ಹೋಗ್ಬೇಡಿ. ಗೊತ್ತಾದ್ರೆ ನಮ್ಮಿಬ್ರನ್ನ ದೂರ ಮಾಡ್ತಾಳೆ. ಎಲ್ಲಿ ಸಿಗೋಣ? ಓಕೆ ಓಕೆ ಓಕೆ. ಛೇ, ಎಲ್ಲಿ ಸಿಗೋದು ಅಂತ ಹೇಳೋಕ್ಕಿಂತ ಮುಂಚೆನೆ ಕಾಲ್ ಕಟ್ ಮಾಡ್ಬಿಡ್ನಲ್ಲ. ಸತ್ಯ, ಇಷ್ಟ ಆದ್ರೂ ಮಾತುಕತೆ ಆಯ್ತಲ್ಲ. ಶರಣ್ ನಿಂತ್ಕೋ. ಏನು? ದತ್ತು ಇಲ್ಲ ಅಂತ ಅವನ್ ಕೆಲ್ಸಗಳೆಲ್ಲ ನಿಲ್ಸೋದಕ್ಕಾಗತ್ತಾ? ಯಾರಾದ್ರೂ ನಿಭಾಯಿಸ್ಕೊಂಡು ಹೋಗ್ಲೇಬೇಕಲ್ವಾ? ದೃಷ್ಟಿ ಅಂತೂ ಗಂಡನ್ ಕಳ್ಕೊಂಡು ನೋವಲ್ಲಿದ್ದಾಳೆ. ಅವಳ ಕೈ ಏನಾಗುತ್ತೆ ಹೇಳು? ದೃಷ್ಟಿ ಕೈಲಿ ಏನೂ ಆಗಲ್ವಾ? ಈಗ ಅವಳು ನಿನ್ನ ಹಣೆ ಬರೋಣ ಹೊಸ್ದಾಗಿ ಬರೀತಾಳೆ, ನೋಡ್ತಿರು. ಶರಾವತಿ ಚಿಕ್ಕಮ್ಮವ್ರ ಅಕೌಂಟಿಂದ ಇಷ್ಟೊಂದೆಲ್ಲ ದುಡ್ಡು ಹೋಗಿದ್ಯಾ? ಕರೀಂ ಲಾಕೆಟ್ಟು. ಶರಾವತಿ, ಅಲ್ಲಿ ಯಾರು? ಒಂದ್ ನಿಮಿಷ ಇಲ್ವಾ? ಒಂದ್ ನಿಮಿಷ ಬಾ. ಕಿಶೋರ್, ಕಿಶೋರ್, ಕಿಶೋರ್. ಕಾಂಗ್ರಾಟ್ಸ್ ಕಾಂಗ್ರಾಟ್ಸ್ ಶರಾವತಿ. ನೀನು ನನಗೆ ಕಂಗ್ರಾಟ್ಸ್ ಹೇಳ್ತಾ ಇದೀಯಾ? ಯಾಕೆ? ನನ್ನ ಹೆಂಡತಿ
ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗಿರಲ್ವಾ? ಗುಡ್ ನೈಟ್ ಶರು. ಏನಿದು ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಿದ್ದಾನಲ್ಲ ಕಿಶೋರ್, ಎಲ್ಲೋ ಮಿಸ್ ಹೊಡಿತಿದ್ಯಾ ಅಂತ. ಏನಿಲ್ಲ, ಇನ್ನೊಂದು 2 ದಿನದಲ್ಲಿ ನನ್ನ ಪಟ್ಟಾಭಿಷೇಕ ಆಗತ್ತೆ. ಆಮೇಲೆ ಈ ಮನೇಲಿ ಏನ್ ನಡೆದ್ರು ನನ್ನ ಹತ್ರನೇ ಬರ್ಬೇಕಲ್ಲ, ಅದಕ್ಕೆ ಈಗ್ಲಿಂದಾನೆ ಮಸ್ಕ ಹೊಡಿತಿದ್ದಾನೆ ಅನ್ಸತ್ತೆ. ಆಗ್ಲೇ ಏನೋ ಸೌಂಡ್ ಆಯ್ತಲ್ಲ. ನನ್ನ ಹೆಂಡತಿ, ನನ್ನ ಯಜಮಾನತಿ. ಸಾವುಕಾರೆ, ನಾನು ಬದುಕು ನರ್ಕ ಆಗಿತ್ತು. ನಾನು ಯಾವತ್ತೋ ಸತ್ತು ಹೋಗ್ಬಿಡ್ಬೇಕಿತ್ತು. ಗಂಡ್ಮಕ್ಳ ಬಗ್ಗೆ ನಂಬಿಕೆನೆ ಕಳ್ಕೊಂಡ್ ಕಾಲದಲ್ಲಿ ಗಂಡ್ಮಕ್ಳನ್ನು ನಂಬೋದು, ಅವರೆಲ್ಲೂ ಒಳ್ಳೆಯವ್ರು ಇಡ್ತಾರೆ ಅಂತ ನನಗೆ ಗೊತ್ತಾಗಿತ್ತು ನಿಮ್ಮನ್ನು ನೋಡಿದ್ಮೇಲೆ ರೀ. ಹೆಣ್ಮಕ್ಳಿಗೆ ಚಿಕ್ಕಂದ್ರಲ್ಲಿ ಅಪ್ಪ ಬಲ, ವಯಸ್ಸಾದ್ಮೇಲೆ ಗಂಡ ಬಲ. ಇವಾಗ ಇದೆರಡೂ ಆಗಿಲ್ಲ ಅಂದ್ರೂ ನನ್ನ ಪರವಾಗಿ ನಿಂತ್ರಿ. ನನ್ನ ಬಾಳನೆ ಕೊನೆಗೊಳ್ಸಕ್ ಹೊರಟಿದ್ ಉಳ್ಳಾಗಡ್ಡಿನ ನನ್ನ ಜೀವನದಿಂದ ದೂರ ಮಾಡಿದ್ರಿ. ಅದೇನೋ ಗೊತ್ತಿಲ್ಲ ರೀ, ನಿಮ್ಮನ್ನು ನೋಡ್ದಾಗ್ಲೇನೆ ನೀವು ನನ್ನೋರು ಅಂತ ಅನ್ಸ್ಬಿಡ್ತು. ಅದಕ್ಕೆ ಅವತ್ತು ಹತ್ತು ವರ್ಷ ನೀವು ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿರೋ ನೋವನ್ನ ನೀವು ನನ್ನ ಹತ್ರ ಹೇಳ್ಕೊಂಡಾಗ್ಲೇ ನಾನು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ನೀವು ನನ್ನನ್ನು ಎಷ್ಟು ನಂಬ್ತೀರಾ ಅಂತ ನನಗೆ ಅರ್ಥ ಆಯ್ತು ರೀ. ಆದರೆ ವಿಧಿ ನೋಡಿ, ಹಿಂಪನ ರೂಪದಲ್ಲಿ ನೀವು ನನ್ನ ಮೇಲೆ ಇಟ್ಟು ನಂಬಿಕೆ ವಿಶ್ವಾಸ ಎಲ್ಲ ಕಳ್ಕೊಳ್ಳೋ ಹಾಗೆ ಮಾಡಿಬಿಡ್ತು. ಇಷ್ಟಾದರೂ ನಾನು ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ ರೀ. ನೀವು ಕಳ್ಕೊಂಡಿರೋ ನನ್ನ ಮೇಲೆ ನಂಬಿಕೆನ ಮತ್ತೆ ಕಟ್ಟೋ ಪ್ರಯತ್ನ ಮಾಡಿದೆ. ಆದರೆ ನೀವು ನಂಬ್ಕೊಂಡಿರೋ ನಿಮ್ಮ ಅಕ್ಕ ತಂಗಿರೇ ನಿಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನನಗೆ ಬರ್ಸಿಡ್ಲೇ ಬಡ್ದಂಗಾಯ್ತು ರೀ. ಅವಳು ಒಳ್ಳೆಯವಳಲ್ಲ ದೃಷ್ಟಿ, ಮನುಷ್ಯ ರೂಪದಲ್ಲಿರೋ ರಾಕ್ಷಸಿ ಅವಳು. ದತ್ತ ಕಾಣೆ ಆಗಿರೋದಕ್ಕೆ ಶರಾವತಿ ಕೈವಾಡ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನನ್ನ ಮೇಲೆ ಕೋಪ ಇದೆ, ದ್ವೇಷ ಇದೆ ಅಂತ ಕೋಪ ತೋರಿಸ್ತಾನೆ ಪ್ರೀತಿ ತೋರಿಸಿದ್ರಿ. ಪ್ರೀತಿನೇ ನಮ್ಮ ಸಂಬಂಧನ ಗಟ್ಟಿ ಮಾಡಿದ್ದು ಸಾವುಕಾರೆ. ಇನ್ಮೇಲೆ ಆ ನೋವಿಗೆ ನಾನು ಮದ್ದಾಗ್ತೀನಿ. ಐ ಲವ್ ಯು ದೃಷ್ಟಿ, ಐ ಲವ್ ಯು. ಐ ಲವ್ ಯು ಟೂ ರೀ.
ರೀ, ಆ ಹಾಸನಾಬ್ನೆ ನಮ್ಮಿಬ್ರನ್ನು ಒತ್ತು ಮಾಡಿಸಿದಾರೆ. ಆ ದೇವಿನೇ ನಮ್ಮಿಬ್ರನ್ನು ಒಂದು ಮಾಡಿಸಿದಾಳೆ ಅಂದಮೇಲೆ ನಾವಿಬ್ರು ದೂರ ಆಗೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಹೇಳಿ? ಯಾರೇನೇ ಹೇಳಿ ನೀವಿಲ್ಲ ಅಂತ ನಾನು ನಂಬಲ್ಲ ರೀ, ನಾನು ನಂಬಲ್ಲ. ಯಾಕೆ ಅಂದ್ರೆ ನನ್ನ ಮನ್ಸು ಹೇಳ್ತಿದೆ, ಇವತ್ತಲ್ಲ ನಾಳೆ ನೀವು ಬರ್ತೀರಿ, ಬಂದೇ ಬರ್ತೀರಿ ಅಂತ. ರೀ, ನಿಮ್ ಘನತೆ ಗೌರವಕ್ಕೆ ಧಕ್ಕೆ ಬರೋದಕ್ಕೆ ನಾನು ಬಿಡಲ್ಲ ರೀ. ನಾಳೆ ಈ ಮನೇಲಿ ಪಟ್ಟಾಭಿಷೇಕ ಇದೆ, ಅದ್ ಯಾರಿಗೆ ಅಂತ ನಿಮಗೆ ಗೊತ್ತಾಗತ್ತೆ. ನೀವ್ ಹಾಕೊಟ್ಟಿದ್ದ ದಾರಿಲ ಈ ಮನೆ ನಡೆಯುತ್ತೆ ರೀ. ಹಾಗೆ ಮತ್ತೆ ಬದುಕಿನ ಮೇಲೆ ಭರವಸೆ ಇಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ದಾರಿನೇ ಕಾಯ್ತಿರ್ತೀನಿ ರೀ. ಒಂದಲ್ಲ ಒಂದಿನ ನೀವು ವಾಪಸ್ ಬರ್ತೀರಿ, ನಾವಿಬ್ರು ಒಂದಾಗ್ತೀವಿ. ನಮ್ಮ ಕತೆ ಇನ್ನೂ ಮುಗ್ದಿಲ್ಲ ರೀ, ಈಗ ಪ್ರಾರಂಭ ಆಗ್ತಿದೆ. ಇದು ಅಂತ್ಯ ಅಲ್ಲ, ಆರಂಭ.